ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಣಕಾಸಿನ ಅವ್ಯವಹಾರಕ್ಕೆ ನೇರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ ಮನೆ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ನೀವು ಮುಖ್ಯಮಂತ್ರಿಯಾಗಿ ಹಣಕಾಸಿನ ಇಲಾಖೆಯನ್ನು ತಾವೇ ನಿಭಾಯಿಸುವುದರಿಂದ ಇವತ್ತು ಆ ಒಂದು ಹಣಕಾಸಿನ ವ್ಯವಹಾರ ನಿಮ್ಮ ಮಾರ್ಗದರ್ಶನ ಇಲ್ಲದೆ, ನಿಮ್ಮ ಹೈಕಮಾಂಡ್ ಮಾರ್ಗದರ್ಶನ ಇಲ್ಲದೆ ಈ ಒಂದು ಕಾರ್ಯ ಆಗಲಿಲ್ಲ. ಆ ಒಂದು ದೃಷ್ಟಿಯಿಂದ ಇವತ್ತು ತಾವು ಏನು ಹಿಂದುಳಿದ ವರ್ಗದ ಹರಿಜನ ಗಿರಿಜನರ ಒಂದು ಬಹಳಷ್ಟು ಅಭಿಮಾನ ಪ್ರೀತಿಯನ್ನು ತೋರಿಸ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ನೇರವಾಗಿ ಈ ಹಗರಣ ಒಂದಕ್ಕೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ಆದರೆ ಸಂಬಂಧಿಸಿದ ಮಂತ್ರಿಗಳನ್ನು ಅದರ ಅಧ್ಯಕ್ಷರನ್ನು ರಾಜೀನಾಮೆ ಕೊಡಿಸಿದೆ. ಹಾಗೇನೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತೇನು ಮೂಡಾದಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರ ಧರ್ಮಪತ್ನಿ ಅವರಿಗೆ 14 ಸೈಟ್ಗಳನ್ನೇನು ಹಂಚಿಕೊಟ್ಟಿದ್ದಾರೆ. ಇವತ್ತು ಒಮ್ಮೆ ಸರ್ಕಾರದವರು ಭೂ ಸ್ವಾಧೀನ ಮಾಡಿಕೊಂಡು ನೋಟಿಫೈ ಮಾಡಿದ ಮೇಲೆ ಯಾವುದೇ ಪ್ರಭಾವಿ ವ್ಯಕ್ತಿ ಇಲ್ಲದೆ ಇವತ್ತು ಡಿನೋಟಿಫೈ ಆಗಲಿಕ್ಕೆ ಶಕ್ಯ ಆಗೋದಿಲ್ಲ. ಇವತ್ತು ಆ ಡಿನೋಟಿಫೈ ಮಾಡಲಿಕ್ಕೆ ನೇರವಾಗಿ ನಿಮ್ಮ ಕೈವಾಡಿದೆ ಅನ್ನೋದನ್ನು ನಾನು ಅಪಾದನೆ ಮಾಡಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ, ಇವತ್ತು ಬಡವರಿಗೆ ಹಂಚಬೇಕಾಗಿರ್ತಕ್ಕಂಥ ಸೈಟ್ಗಳನ್ನು ಇವತ್ತು ಕಾನೂನು ಉಲ್ಲಂಘನೆ ಮಾಡಿ ಅಲ್ಲಿರ್ತಕ್ಕಂಥ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಇವತ್ತು ಏನು 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 ಆ ಒಂದು ಸ್ವಾಧೀನ ಆಗ್ತಕ್ಕಂಥ ಆ ಒಂದು ಜಮೀನಲ್ಲಿ ಬಿಟ್ಟು ಬೇರೆ ಹೆಚ್ಚು ಇವತ್ತು ಬಹಳಷ್ಟು ಬೆಲೆ ಬಾಳುವ ಸ್ಥಳದಲ್ಲಿ ತಾವೆಲ್ಲ 14 ಸೈಟ್ಗಳನ್ನು ಹೊಂದಿದ್ದೀರಿ. ಇದು ನೇರವಾಗಿ ಇವತ್ತು ಈ ಕುಕೃತ್ಯಕ್ಕೆ ನೀವೆಲ್ಲ ಹೊಣೆಯಾಗಿದ್ದೀರಿ. ಇವತ್ತು ನೇರವಾಗಿ ನೀವು ಸಂಬಂಧ ಇದ್ದೀರಿ. ಯಾಕಂತ ಹೇಳಿದ್ರೆ, ಯಾವುದೇ ಮನೆಯಲ್ಲಿ ಇಂಥ ಒಂದು ದೊಡ್ಡ ವ್ಯವಹಾರ ನಡೆದಿದ್ದಾಗ ಇವತ್ತು ಆ ಮನೆ ಯಜಮಾನಿಗೆ ಗೊತ್ತಿರೋದೇ ಇಲ್ಲ ಅಂತ ಹೇಳಿದ್ರೆ ಅದು ಹಾಸ್ಯಾಸ್ಪದ ಆಗ್ತದೆ. ನಿಮ್ಮ ಬಣ್ಣ ಬಯಲಾಗಿದೆ. ಇವತ್ತು ನಿಮ್ಮ ಎಲ್ಲ ಮಾತುಗಳನ್ನು ಇವತ್ತು ಮೀರಿ ನೀವು ಕೃತಿಗಳನ್ನು ಬೇರೆ ಮಾಡ್ತೀರಿ ಅನ್ನೋದು ಜನರಿಗೆ ಗೊತ್ತಾಗಿದೆ. ಇದು ಅಲ್ಲದೆ ಇವತ್ತು ಮೊನ್ನೆ ಏನು ಸನ್ಮಾನ್ಯ ನಮ್ಮ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ರವರು ಇವತ್ತು ಏನು ನ್ಯಾಯವಾದ ತನಿಖೆ ಆಗಬೇಕು ಅನ್ನೋ ಉದ್ದೇಶದಿಂದ ಏನು ಪರವಾನಗಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಸರ್ಕಾರದ ಇಲಾಖೆಯ ಸಾಕಷ್ಟು ಮಂತ್ರಿಗಳು, ಶಾಸಕರು ಇವತ್ತು ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ರಾಜ್ಯಪಾಲರಿಗೆ ಬಹಳಷ್ಟು ಅವಾಚ್ಯ ಶಬ್ದಗಳಿಂದ ಬೈದು ಇವತ್ತು ತಮ್ಮ ಒಂದು ಸಂಸ್ಕೃತಿ ಸಂಸ್ಕಾರವನ್ನು ಇವತ್ತು ನಮ್ಮ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಈ ಒಂದು ಆಕಾಶ ಕಳಿಸಿ ಬೀಳೋದಿಲ್ಲ. ಇವತ್ತು ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ತಮ್ದೇನು ತಪ್ಪಿಲ್ಲ ಅಂತ ಅನಿಸ್ಕೊಂಡಿದ್ದಾರೆ. ಅವರು ನಿಜವಾಗಿ ಕೂಡ ಜನರಿಗೆ ಒಂದು ಪ್ರೀತಿಗೆ ಪಾತ್ರ ಆಗ್ಬೇಕಾದ್ರೆ ಇವತ್ತು ನ್ಯಾಯವಾಗಿರ್ತಕ್ಕಂಥ ತನಿಖೆಗೆ ಅವರು ಆಸ್ಪದ ಮಾಡಿಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದು ಪಾರದರ್ಶಕ ತನಿಖೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ. ಆ ಒಂದು ದೃಷ್ಟಿಯಿಂದ ಇವತ್ತು ಈಗಲೇ ತಮ್ಗೆಲ್ಲ ಗೊತ್ತಿದೆ, ಇಡೀ ನಮ್ಮ ಪಕ್ಷದವರು JDS ಪಕ್ಷದವರು ಜೊತೆ ಸೇರಿ ಇವತ್ತು ಈ ಹಗರಣ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡಿ ಇವತ್ತು ಪ್ರತಿಯೊಂದು ಜಿಲ್ಲಾ ಹೆಡ್ ಕ್ವಾರ್ಟರ್ನಲ್ಲಿ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇವತ್ತು ಇನ್ನೂ ಹೆಚ್ಚೆಚ್ಚು ನೀವು ಏನಾದರೂ ವಿಳಂಬ ಮಾಡಿದರೆ ಇದು ನಿಮಗೆ ತೊಂದರೆ ಆಗ್ತಿದೆ. ಆ ಒಂದು ಉದ್ದೇಶದಿಂದ ಇವತ್ತು ನ್ಯಾಯಯುತ ತನಿಖೆಗೆ ಅವಕಾಶ ಮಾಡಿಕೊಡಬೇಕು. ನೀವು ಈಗಿಂದಲೇ ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಒಂದು ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ.